ಅಂಧಕಾರವ ತೊಲಗಿಸುವ ಜ್ಞಾನ ಜ್ಯೋತಿಯ ಬೆಳಗಿಸು ಹಾಡಿನ ಸಾಲುಗಳು ಚಂದನ ದನಿಯಿಂದ ಸುಶ್ರಾವ್ಯವಾಗಿ ಮೂಡಿಬರುತ್ತಿತ್ತು. ಎಚ್ಚರವಾಗಿ ಹೊರಗೆ ಬಂದ ಕೃಷ್ಣಪ್ರಸಾದ್ ಅವರು ಮಗಳನ್ನು ಹಾಗೆ ನೋಡುತ್ತಾ ನಿಂತರು. ಪ್ರತಿನಿತ್ಯವೂ ನೋಡುವ ದೃಶ್ಯವೇ ಆದರೂ ಪ್ರತಿದಿನವೂ ಹೊಸದಾಗಿ ಸಂಭ್ರಮಿಸಿದರು. ತುಳಸಿ ಕಟ್ಟೆಯ ಮುಂದೆ ರಂಗವಲ್ಲಿ ಹಾಕುತ್ತಿದ್ದ ಚಂದನ ಬಂದು ನಿಂತ ತಂದೆಯತ್ತ ನೋಡಿ ಮೃದು ನಗೆಯನ್ನು ಸೂಸಿ, ನಿಮಗೆ ಕಾಫಿ ಮಾಡಿ ತರ್ತೇನೆ ಎನ್ನುತ್ತಿದ್ದಂತೆ ಅವಳ ಅಣ್ಣ ನಂದನ್, ನೀನೇನೋ ಅಡಿಗೆ ಮನೆಗೆ ಹೋಗಬೇಡ, ಅಮ್ಮ ಎದ್ದಿದ್ದಾರೆ, ಮಾಡಿಕೊಡ್ತಾರೆ ಬಿಡು ಎನ್ನುತ್ತಾ ಬಂದಿದ್ದ. ಪ್ರಸಾದ್ ಅವರ ಮುಖದಲ್ಲಿ ನಗು ಮೂಡಿತು. ಅವರು ಕೂಡ ಅದನ್ನೇ ಹೇಳಿದಾಗ ವಿಮಲಾ ಅವರು, ಸರಿಯಾಗಿದ್ದೀರಾ ಅಪ್ಪ ಮಗ, ಅವಳನ್ನು ಹೀಗೇನೋ ಅಂಗೈಲಿಟ್ಟು ನೋಡಿಕೊಳ್ಳುತ್ತಿದ್ದೀರಿ, ಮದುವೆಯಾದ ನಂತರ ಹೇಗೆ? ಹೆಣ್ಣು ಮಕ್ಕಳು ಯಾರನ್ನು ಕಾಯದೆ ಎಲ್ಲ ಕೆಲಸ ಕಲಿತಿದ್ದರೆ ಚೆನ್ನ ಎಂದಾಗ ಪ್ರಸಾದ್ ನಂದನ್ ಇಬ್ಬರು ಒಟ್ಟಿಗೆ ಅಂಥ ಮನೆಗೆ ಅವಳನ್ನು ಕೊಡುವುದೇ ಇಲ್ಲ, ಕೈಗೊಬ್ಬ ಕಾಲಿಗೊಬ್ಬ ಕೆಲಸದವರು ಇರುವ ಮನೆಗೆ ಕೊಡ್ತೇವೆ ಎಂದು ಹೇಳಿದರು. ಸರಿಯಾಗಿದ್ದೀರಾ ಇಬ್ಬರು ಎಂದುಕೊಂಡು ಮಗಳ ಮುಖವನ್ನೊಮ್ಮೆ ನೋಡಿ, ಅದು ನಿಜಾನೇ, ಆದರೆ ಅಪ್ಪ ಮಗ ಅವಳನ್ನು ಬೆಳೆಸುತ್ತಿರುವ ರೀತಿ ಸರಿಯಾಗಿದೆಯೇ? ಬೇರೆ ಹೆಣ್ಣು ಮಕ್ಕಳಿಗೆ ಹೋಲಿಸಿದರೆ ಚಂದನ ತುಂಬ ಮಂಕು, ಅದಕ್ಕೆ ಕಾರಣ ಇವರಿಬ್ಬರೇ. ಅವಳು ಹೊರಗೆ ಎಲ್ಲಿ ಹೋದರೂ ಬಾಡಿಗಾರ್ಡ್ಗಳಂತೆ ಜೊತೆಯಲ್ಲಿ ಹೋಗಿ ಬರುತ್ತಾರೆ. ಅವಳನ್ನೊಬ್ಬಳನ್ನೇ ಎಲ್ಲೂ ಹೊರಗೆ ಕಳಿಸಲ್ಲ. ಇನ್ನು ಕಾಲೇಜ್ಗೆ ಬೆಳಿಗ್ಗೆ ತಂದೆ ಕರೆದುಕೊಂಡು ಹೋದರೆ ಬರುವಾಗ ನಂದನ್ ಕರೆದುಕೊಂಡು ಬರುತ್ತಾನೆ. ಇವಳು ಅವರಿಗೆ ಸರಿಯಾಗಿದ್ದಾಳೆ. ಅವರುಗಳು ಹಾಕಿದ್ದ ಗೆರೆ ದಾಟುವುದಿಲ್ಲ. ಹೊರಗಿನ ಪ್ರಪಂಚಕ್ಕೆ ಒಗ್ಗಿಕೊಳ್ಳುವಳೆ. ಏನೋ ಅವಳು ದಿನ ಪೂಜಿಸುವ ಕಲ್ಯಾಣ ರಾಮನೇ ಕಾಪಾಡಬೇಕು. ತಂದೆ ಮಗ ಆಸೆಪಟ್ಟಂತೆ ಅವಳನ್ನು ಅಂಗೈಲಿಟ್ಟುಕೊಂಡು ನೋಡಿಕೊಳ್ಳುವ ಹುಡುಗ ಸಿಕ್ಕರೆ ಸಾಕು. ಎಲ್ಲರೂ ಇಷ್ಟು ಮಾತನಾಡಿದರೂ ಅವಳು ಒಂದಾದರೂ ಮಾತನಾಡಿದಳೆ? ಬರೀ ನಗು ಅಷ್ಟೇ. ಇಂತಹ ಹುಡುಗಿಯನ್ನು ಈಗಿನ ಕಾಲದಲ್ಲಿ ಕೆಲಸದಲ್ಲಿರುವ ಹುಡುಗರು ಒಪ್ಪುವರೆ? ಸಾಲದಕ್ಕೆ ಇವಳ ಅಭಿರುಚಿ ಕೂಡ ಬೇರೆ. ಈಗಿನ ಕಾಲದಲ್ಲಿ ಯಾವ ಹುಡುಗಿಯರು ತಾನೇ ಹೆಚ್ಚಾಗಿ ರೇಷ್ಮೆ ದಾವಣಿ ಹಾಕುತ್ತಾರೆ? ಆ ಬಟ್ಟೆಯಲ್ಲಿ ಮಗಳು ಒಳ್ಳೆ ಮಹಾಲಕ್ಷ್ಮಿ ರೀತಿ ಕಾಣಿಸ್ತಾಳೆ ಎಂದು ಇವರು ಬೇರೆ ಅವುಗಳನ್ನೇ ಹೆಚ್ಚಾಗಿ ಕೊಡಿಸ್ತಾರೆ. ಇನ್ನು ಕೂದಲು ನಡುವಿನವರೆಗೂ ಇದೆ, ಕಟ್ ಮಾಡಿಸಿ ನಿನ್ನ ಸ್ನೇಹಿತರಂತೆ ಎಂದರೆ ಅವಳಪ್ಪನಿಗೆ ಇಷ್ಟವಿಲ್ಲ. ಚೆನ್ನಾಗಿ ಓದಿ ಕೆಲಸದಲ್ಲಿರುವ ಈಗಿನ ಕಾಲದ ಹುಡುಗರು ಇವಳನ್ನು ಒಪ್ಪುವರೆ ಎಂದುಕೊಂಡೇ ಅಡುಗೆ ಮನೆ ಕಡೆ ನಡೆದಿದ್ದರು. ಅದೊಂದು ಮೀಟಿಂಗ್ ಹಾಲ್. ಸೂಜಿ ಬಿದ್ದರೂ ಕೇಳಿಸುವಂತೆ ನಿಶಬ್ದತೆ. ಅಲ್ಲಿ MVK ಕನೆಕ್ಷನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಪ್ರೊಪ್ರೈಟರ್ ಆದ ಗೌತಮ್ ಶರ್ಮಾ ಆ ಜಿಲ್ಲೆಯ ಕೆಲವು ಭಾಗದ ಇಂಜಿನಿಯರ್ಸ್ ಹಾಗೂ ತನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ಇಂಜಿನಿಯರ್ಗಳನ್ನು ಮೀಟಿಂಗಿಗೆ ಕರೆದಿದ್ದನು. ಎಂದಿನಂತೆ ಮೀಟಿಂಗ್ ಶುರುವಾಗಲು ಇನ್ನೂ 5 ನಿಮಿಷ ಮಾತ್ರ ಇತ್ತು. ಎಲ್ಲ ಇಂಜಿನಿಯರ್ಸ್ಗಳು ತಮ್ಮ ತಮ್ಮ ಕುರ್ಚಿಗಳಲ್ಲಿ ಆಸೀನರಾಗಿದ್ದರು. ಎಲ್ಲರಿಗೂ ಮನಸ್ಸಿನಲ್ಲಿ ಸಣ್ಣ ಕಸಿವಿಸಿ. ಕಾರಣ ಗೌತಮ್ ವರ್ಮನ ಗಂಭೀರ ಪ್ರವೃತ್ತಿ. ಗೋಡೆ ಗಡಿಯಾರ 3 ಗಂಟೆ ತೋರಿಸುತ್ತಿದ್ದಂತೆ ಗೌತಮ್ ವರ್ಮ ಮೀಟಿಂಗ್ ಹಾಲ್ಗೆ ಕಾಲಿಡುವುದರು ಸರಿಯಾಗಿತ್ತು. ಒಳಗೆ ಬರುತ್ತಿದ್ದಂತೆ ಎಲ್ಲರೂ ಅವನಿಗೆ ಎದ್ದು ನಿಂತು ವಿಶ್ ಮಾಡಿದರು. ಅದಕ್ಕೆ ಉತ್ತರವಾಗಿ ವಿಶ್ ಮಾಡಿ ಕುಳಿತುಕೊಳ್ಳುವಂತೆ ಹೇಳಿದ. ಕನ್ಸ್ಟ್ರಕ್ಷನ್ ವಿಷಯದ ಬಗ್ಗೆ ಹಾಗೂ ಅದರ ಆಗು ಹೋಗುಗಳ ಬಗ್ಗೆ, ಹಾಗೆ ಜನರಿಗೆ ಸಣ್ಣ ಉಳಿತಾಯ ಮಾಡಿ ಇದ್ದುದರಲ್ಲಿಯೇ ಒಳ್ಳೆ ಕ್ವಾಲಿಟಿ ಮನೆ ಕೊಡುವುದರ ಬಗ್ಗೆ ಮತ್ತು ಹೊಸ ಆವಿಷ್ಕಾರದ ಬಗ್ಗೆ, ಹಳೆ ವಿಧಾನಗಳ ನ್ಯೂನತೆಯ ಬಗ್ಗೆ 1 ಗಂಟೆಗಳ ಕಾಲ ನಿರ್ಗಳವಾಗಿ ಮಾತನಾಡಿ ಅಲ್ಲಿದ್ದವರ ಅಭಿಪ್ರಾಯಗಳನ್ನು ಕೇಳಿದಾಗ ಯಾರಿಗೂ ಅವನೊಂದಿಗೆ ವಾದ ಮಾಡಿ ಪ್ರಶ್ನೆ ಕೇಳುವ ಧೈರ್ಯ ಇರಲಿಲ್ಲ. ಎಲ್ಲರೂ ಒಕ್ಕೊರಳಿನಿಂದ ಓಕೆ ಸರ್, ಓಕೆ ಎಂದು ಹೇಳಿ ನಿರ್ಗಮಿಸಿದರು. PA ಅನಂತರಾಮ್ ಅವರು ಗೌತಮಿ ಬಳಿ ಬಂದು, ಸರ್ ಮನೆಯಿಂದ ಫೋನ್ ಎನ್ನುತ್ತಿದ್ದಂತೆ ಗೌತಮ್ ತನ್ನ ಲ್ಯಾಪ್ಟಾಪ್ ತೆಗೆದುಕೊಂಡು ತನ್ನ ಕ್ಯಾಬಿನಿಂದ ಹೊರಬಂದಿದ್ದ. ಕಾರು ದೀಪಾಂಜಲಿಯ ಕಡೆ ಹೊರಟಿತ್ತು. ತನ್ನ ಮೊಮ್ಮಗನಿಗೆ ಕೃಷ್ಣನ ಅಲಂಕಾರ ಮಾಡಿಸಲು ಪಕ್ಕದ ಮನೆಯ ಲತಾ ಅವರು ತಮ್ಮ ಮೊಮ್ಮಗನನ್ನು ಎತ್ತಿಕೊಂಡು, ಚಂದನ
ಏನು ಮಾಡ್ತಾ ಇದ್ದೀಯಾ ಎನ್ನುತ್ತಾ ಒಳ ಬಂದಿದ್ದರು. ಅವರನ್ನು ನೋಡುತ್ತಲೇ ಅವಳಿಗೆ ಅರ್ಥವಾಗಿತ್ತು. ಬನ್ನಿ ಆಂಟಿ ಎನ್ನುತ್ತಾ ಬಂದವಳು ಅವರ ಕೈಯಲ್ಲಿದ್ದ ಬ್ಯಾಗಿನಲ್ಲಿ ಇದ್ದದ್ದನ್ನೆಲ್ಲ ಒಮ್ಮೆ ನೋಡಿ ತುಂಬ ಚೆನ್ನಾಗಿದೆ ಎಂದಿದ್ದಳು. 10 ನಿಮಿಷದಲ್ಲಿ ಗೋಕುಲ್ ಪುಟ್ಟ ಕೃಷ್ಣನಾಗಿ ತಯಾರಾಗಿದ್ದ. ಅವನ ನೋಡುತ್ತಲೇ ವಿಮಲಾ ಅವರು ಸಾಕ್ಷಾತ್ ಅಂಬೆಗಾಲಿನ ಕೃಷ್ಣನೇ ಎನಿಸ್ತಿದೆ, ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ಯಾ ಎಂದವರು ಅವರ ಮಗ ಸೊಸೆಯನ್ನು ವಿಚಾರಿಸಿದರು. ಲತಾ ಅವರು ಇದಕ್ಕೆಲ್ಲ ಅವರಿಗೆ ಸಮಯವಿಲ್ಲಿದೆ, ಏನು ಬೇಡ ಎಂದು ಹೇಳಿದರು. ಮುಂದಿನ ತಿಂಗಳು ತಿರುಪತಿಗೆ ಮುಡಿಕೊಟ್ಟು ಬಿಡುತ್ತಿದ್ದೇವೆ. ಹಾಗಾಗಿ ನನಗೆ ಇವನನ್ನು ಕೃಷ್ಣನ ರೂಪದಲ್ಲಿ ನೋಡಲು ಆಸೆಯಾಗಿ ನಿನ್ನೆಯೇ ಚಂದನನನ್ನು ಹೇಳಿದ್ದೆ, ಅವಳು ಒಪ್ಪಿದ್ದಳು ಎಂದರು. ಗೋಕುಲ್ಗೆ ಕನ್ನಡಿಯಲ್ಲಿ ಒಮ್ಮೆ ಅವನ ಪ್ರತಿಬಿಂಬವನ್ನು ತೋರಿಸಿದಾಗ ಮಾಮಿ ಎಂದು ತದಲುತ್ತಾ ಅಂದವನ್ನು ತನ್ನ ತಲೆಯಲ್ಲಿ ನವಿಲುಗರಿಯನ್ನು ಕೈಯಲ್ಲಿ ಹಿಡಿದು ಬೇಕಾ ಎನ್ನುವಂತೆ ಚಂದನದ ಕಡೆ ತೋರಿಸಿದ. ಅವಳ ನೋಟ ಲತಾ ಅವರ ಕಡೆಗಿತ್ತು. ಮೊಮ್ಮಗನ ಮುಖದಲ್ಲಿ ಅವರು ದೇವರನ್ನು ಕಾಣುತ್ತಿದ್ದರು. ಅಂದು ಪ್ರಸಾದ್ ಅವರು ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಸಮಯದಲ್ಲಿ ಅವರಿಗೆ ಫೋನ್ ಕಾಲ್ ಬಂದಿತ್ತು. ವಿಷಯ ತಿಳಿಯುತ್ತಲೇ ಅವರಿಗೆ ಶಾಕ್ ಆಗಿತ್ತು. ಸಹೋದ್ಯೋಗಿಗೆ ತಿಳಿಸಿ ಹೊರ ನಡೆದಿದ್ದರು. ತಮಗಿಂತ ಗಟ್ಟಿಮುಟ್ಟಾಗಿದ್ದ ಗೆಳೆಯ ಹೃದಯಾಘಾತಕ್ಕೆ ಒಳಗಾಗಿ ಇನ್ನಿಲ್ಲದಂತೆ ಆಗಿತ್ತು. ನಂಬಲಾಗದಿದ್ದರೂ ಅವನಿಗೆ ಇಲ್ಲಿ ಹೆಚ್ಚು ಜನರ ಪರಿಚಯವಿಲ್ಲ. ಗಂಡು ಮಕ್ಕಳು ಬೇರೆ ಇಲ್ಲ, ಮಗಳು ಒಬ್ಬಳೇ, ಏನು ಮಾಡ್ತಾಳೆ ಆ ಹುಡುಗಿ ಎಂದು ಯೋಚಿಸುತ್ತಲೇ ಗೇಟಿನ ಬಳಿ ಬಂದಿದ್ದರು. ಕಾರನ್ನು ನಿಲ್ಲಿಸಿ ಒಳ ನಡೆದಿದ್ದರು. ಹೆಚ್ಚು ಜನರು ಸೇರಿರಲಿಲ್ಲ. ಆತನ ಪತ್ನಿ ಪಕ್ಕ ಕುಳಿತಿದ್ದರೆ ಓಡಾಟವೆಲ್ಲ ಆತನ ಮಗಳದು ಆಗಿತ್ತು. ಯಾರಾದರೂ ಯಾವುದಕ್ಕಾದರೂ ಹಣ ಬೇಕೆಂದಾಗ ಕೊಡುವುದು, ಎಲ್ಲವನ್ನು ವಿಚಾರಿಸುವುದು ನೋಡಿಕೊಳ್ಳುತ್ತಿದ್ದಳು. ಬಂದವರು ನಾನೆಲ್ಲ ನೋಡಿಕೊಳ್ಳುತ್ತೇನೆ ಎನ್ನುತ್ತಾ ಸ್ನೇಹಿತನ ಶವದ ಮುಂದೆ ಬಂದವರು ಕಣ್ಣು ತುಂಬಿ ಒಮ್ಮೆ ನೋಡಿ ಆಗಬೇಕಾಗಿದ್ದ ಕೆಲಸಗಳ ಕಡೆ ಗಮನ ಕೊಟ್ಟಿದ್ದರು. ಅರ್ಧ ಕೆಲಸಗಳನ್ನು ಆ ಹುಡುಗಿಯೇ ಮಾಡಿ ಮುಗಿಸಿತ್ತು. ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಳು. ಅವರಿಗೆ ಅಚ್ಚರಿಯಾಗಿತ್ತು. ಅವಳ ಆತ್ಮಸ್ಥೈರ್ಯ ಇಷ್ಟವಾಗಿತ್ತು. ತಮ್ಮ ಮಗಳನ್ನು ಆ ಜಾಗದಲ್ಲಿ ಒಂದು ಕ್ಷಣ ಕಲ್ಪಿಸಿಕೊಂಡು ನಡುಗಿಬಿಟ್ಟರು. ಪತ್ನಿಯ ಮಾತುಗಳು ನಿಜವೆನಿಸಿತು. ಕಾರ್ಯವನ್ನು ಮುಗಿಸಿ ಸ್ನೇಹಿತನ ಪತ್ನಿಯ ಮಗಳಿಗೆ ಧೈರ್ಯ ಹೇಳಿ ಮನೆಗೆ ಬಂದಿದ್ದರು. ಆದರೂ ಅವರ ಆಲೋಚನೆ ಪೂರ್ತಿ ಅದೇ ವಿಷಯವಾಗಿತ್ತು. ರಾತ್ರಿ ಊಟ ಮುಗಿಸಿ ಚಂದನ ರೂಮ್ ಸೇರಿದ ನಂತರ ಹೆಂಡತಿ ಮಗನ ಜೊತೆ ನಡೆದ ವಿಷಯವನ್ನು ತಿಳಿಸಿ ಸ್ನೇಹಿತನ ಮಗಳ ಧೈರ್ಯದ ಬಗ್ಗೆ ಮಾತನಾಡಿ, ಚಂದನನನ್ನು ಕೂಡ ನಾವು ಹಾಗೆಯೇ ಬೆಳೆಸಬೇಕಾಗಿತ್ತು. ಜೀವನದ ಕೊನೆಯವರೆಗೂ ಯಾರಿಗೆ ಯಾರು ಶಾಶ್ವತವಲ್ಲ ಎನ್ನುತ್ತಿದ್ದಂತೆ ನಂದನ್ ತನ್ನ ಒಂದೆರಡು ಅನುಭವ ಹೇಳಿಕೊಂಡ. ನನಗೂ ಇತ್ತೀಚೆಗೆ ಹಾಗೆ ಅನ್ನಿಸ್ತಿದೆ. ಅವಳು ನಮ್ಮಗಳನ್ನು ನಂಬಿ ಬದುಕುವುದಕ್ಕಿಂತ ಅವಳನ್ನು ಅವಳೇ ನಂಬಿ ಬದುಕಬೇಕು ಎಂದಾಗ ವಿಮಲಾ ಅವರು ಇನ್ನೂ ಕಾಲ ಮಿಂಚಿಲ್ಲ, ಅವಳನ್ನು ಸ್ವಲ್ಪ ಫ್ರೀಯಾಗಿ ಬಿಟ್ಟರೆ ಸರಿ ಹೋಗ್ತಾಳೆ ಎಂದವರು ಸಮಯವಾಗಿದ್ದರಿಂದ ಎದ್ದು ಹೊರಟರು. ಮಲಗಿದ್ದ ರಾಯರಿಗೆ ನಿದ್ದೆ ಬೇಗ ಬರಲಿಲ್ಲ. ಎಂಥವುದೋ ಚಡಪಡಿಕೆ. ಇಷ್ಟೊಂದು ಸಾಧು ಸ್ವಭಾವದ ಚಂದನ ಜೀವನ ಮುಂದೆ ಹೇಗೆ? ಎಲ್ಲಿ ನಾವು ಹೆಡವಿತ್ತು ಅವಳ ನಂಗಾಯಲ್ಲಿಟ್ಟು ಬೆಳೆಸಿದ್ದು, ಅವಳನ್ನು ಒಬ್ಬಂಟಿಯಾಗಿ ಎಲ್ಲೂ ಬಿಟ್ಟಿರಲಿಲ್ಲ. ಅವಳ ಜೀವನ ಪೂರ್ತಿ ನಾವು ಜೊತೆಯಾಗಿ ಇರ್ತೇವಾ? ಅವಳನ್ನು ತುಂಬು ಮನದಿಂದ ಪ್ರೀತಿಸಿ ಚೆನ್ನಾಗಿ ನೋಡಿಕೊಳ್ಳುವ ಅಂಥ ಹುಡುಗನಿಗೆ ಕೊಟ್ಟು ಮದುವೆ ಮಾಡಬೇಕಂತ ಹುಡುಗ ಎಲ್ಲಿದ್ದಾನೋ ಹೇಗಿದ್ದಾನೋ ಎಂದು ಯೋಚನೆ ಮಾಡುತ್ತಾ ಮಲಗಿದ್ದರು. ಇದೇ ರೀತಿ ನಂದನ್ ಹಾಗೂ ಕಮಲಮ್ಮ ಕೂಡ ಯೋಚನೆ ಮಾಡ್ತಾ ನಿದ್ದೆಯಿಂದ ದೂರವಿದ್ದರು. ಇತ್ತ ನೆಮ್ಮದಿಯಿಂದ ನಿದ್ರಿಸಿದವಳೆಂದರೆ ಚಂದನ ಒಬ್ಬಳೇ. ಕಾರು ಚಿಕ್ಕಮಗಳೂರಿನ ಮುಖ್ಯ ರಸ್ತೆಯಲ್ಲಿ ಸಾಗಿತ್ತು. ಮಳೆ ಬಂದು ನಿಂತ ವಾತಾವರಣ ಅವನ ಮನವೇನೂ ಹರಳಲಿಲ್ಲ. ಗೇಟ್ ಬಳಿ ಬರುತ್ತಲೇ ವಾಚ್ಮ್ಯಾನ್ ರಂಗಯ್ಯ ಗೇಟ್ ತೆರೆದಿದ್ದ. ಅರ್ಧ ಕಿಲೋಮೀಟರ್ನಷ್ಟು ದೂರ ಇತ್ತು ಮನೆಯ ಮುಖ್ಯ ಬಾಗಿಲಿಗೆ. ಕಾರಿನ ಶಬ್ದಕ್ಕೆ ಗೌತಮ್ ನೆಚ್ಚಿನ ನಾಯಿ ಜಾನಿ ಕಾರಿನ ಹಿಂದೆಯೇ ಓಡಿ ಬಂದಿತ್ತು. ಕಾರಿನಿಂದ ಇಳಿದ ಗೌತಮ್ ಅದರ ತಲೆ ಸವರಿ ಮನೆಯೊಳಗೆ ಹೊರಟ. ಮನೆಯೊಳಗೆ ಎಂದಿನಂತೆ ಮಾಮೂಲಿ ನಿಶಬ್ದ. ಪ್ರತಿದಿನ ಯಾಕೆ ಇಷ್ಟು ಲೇಟ್ ಎಂದು ಕೇಳುವ ತಾತ 2 ದಿನಗಳಿಂದ ಜ್ವರದ ಕಾರಣ ರೂಮ್ ಸೇರಿ ಮಲಗಿದ್ದರು. ಗೌತಮ್ ಅವರ ರೂಮ್ ಕಡೆ ಹೊರಟ. ಜ್ವರದಿಂದ ಸ್ವಲ್ಪ ಬಳಲಿದ್ದರು. ಎಂದಿನದೇ ಗತ್ತಿನಿಂದ ಯಾಕೆ ಇಷ್ಟು ಹೊತ್ತು ಎಂದಿದ್ದರು. ಗೌತಮ್ ಏನೂ ಮಾತನಾಡಲಿಲ್ಲ. ಕಿಟಕಿಯ ಬಳಿ ಹೋಗಿ ನಿಂತವನು ಮತ್ತೆ ಅವರ ಹಾಸಿಗೆಯ ಬಳಿ ಬಂದು, ಡಾಕ್ಟರ್ ಜೊತೆ ಮಾತನಾಡಿಯಾಗಿದೆ, ಎಲ್ಲ ನಾರ್ಮಲ್ ಆಗಿದೆ ಎಂದು ಹೇಳಿದ್ದಾರೆ. ಇನ್ನು 2 ದಿನದಲ್ಲಿ ಚೇತರಿಸಿಕೊಳ್ತೀರಿ ಎಂದು
ಈಗ ಊಟ ಮಾಡಿ, ಏನಾದರೂ ಇದ್ದರೆ ಫೋನ್ ಮಾಡಿ ಎಂದವನು ತನ್ನ ರೂಮಿನಡೆ ನಡೆದ. ಅವನ ಅತಿ ಮೌನ ಗಂಭೀರ ಮುಖಭಾವ ಎಂದಾದರೂ ಬದಲಾಗಬಹುದೇ ಎನಿಸಿತು. ಮೊಮ್ಮಗ ಹೋದ ದಿಕ್ಕನ್ನೇ ನೋಡಿದ ಮಹೇಂದ್ರ ವರ್ಮ ನಿಟ್ಟುಸಿರು ಬಿಟ್ಟರು. ಅವನ ನಗುಮುಖವನ್ನು ಅವರು ಇದುವರೆಗೂ ನೋಡಿರಲಿಲ್ಲ. ಯಾರೇ ಬರಲಿ, ಯಾರೇ ಹೋಗಲಿ, ಎಂಥ ಸಂದರ್ಭದಲ್ಲೂ, ಎಷ್ಟೇ ಲಾಭ ಬಂದ ಸಂದರ್ಭದಲ್ಲೂ ಕೂಡ ಸೌಜನ್ಯಕ್ಕೂ ಅವನ ಮುಖದಲ್ಲಿ ನಗು ಮೂಡುತ್ತಿರಲಿಲ್ಲ. ಅವನ ಮುಖದಲ್ಲಿ ಸದಾ ಗಾಂಭೀರ್ಯವನ್ನು ಕಾಣಬಹುದಿತ್ತು. ಯಾರೂ ಅವನ ಬಳಿ ಈ ವಿಷಯವಾಗಿ ಕೇಳುವ ಧೈರ್ಯ ಮಾಡಲಾರರು. ಮಹೇಂದ್ರ ವರ್ಮ ಅವರಿಗೆ ಮೊಮ್ಮಗನದೇ ಯೋಚನೆಯಾಗಿತ್ತು. ಅವನ ಈ ಮನಸ್ಥಿತಿಗೆ ಕಾರಣ ಯಾರು? ನಾನೇ, ಇಲ್ಲ ಅವನ ತಂದೆ ಪ್ರಸಾದ್ ವರ್ಮನೇ ಎಣಿಸಿ ಅಳಿದ ಮಗನ ನೆನಪು ಬರುತ್ತಿದ್ದಂತೆ, ನೀನು ತಪ್ಪು ಮಾಡಿಬಿಟ್ಟೆ. ಗೌತಮ್ಗೆ ಆ ವಯಸ್ಸಿನಲ್ಲಿ ತಿಳಿಸಿ ಹೇಳುವ ಅಗತ್ಯವಿರಲಿಲ್ಲ. ಹಿಂದಿನ ಅವನ ನಿರ್ಲಿಪ್ತ ಬದುಕಿಗೆ ನೀನೇ ಕಾರಣವಾಗಿ ಬಿಟ್ಟೆ ಎಂದು ಇಲ್ಲದ ಮಗನಿಗೆ ಮನದಲ್ಲಿಯೇ ಹೇಳಿಕೊಂಡಿದ್ದರು. ಅಂದು ಚಂದ್ರನಲ್ಲ ಎಕ್ಸಾಮ್ ಮುಗಿದಿತ್ತು. ಮರುದಿನವೇ ತಂದೆಯೊಂದಿಗೆ ಹಳ್ಳಿಗೆ ಹೋಗುವ ಸಂಭ್ರಮ ಅವಳಲ್ಲಿ. ಅಲ್ಲಿಯ ವಾತಾವರಣ, ತಾನು ನೆಟ್ಟು ಬೆಳೆಸಿದ್ದ ಹೋಗಿಡಗಳು, ತೊಟ್ಟಿ ಮನೆ, ಅಲ್ಲಿನ ಗೆಳತಿಯರು ಎಲ್ಲವೂ ಇಷ್ಟವೇ. ಅಷ್ಟರಲ್ಲಿ ಬಂದ ಫೋನ್ ಕಾಲ್ ರಿಸೀವ್ ಮಾಡಿ ಮಾತನಾಡಿದ ತಂದೆಯ ಮುಖದಲ್ಲಿ ಮೂಡಿದ್ದ ಗಾಬರಿಗೆ ಆತಂಕದಿಂದ ನೋಡುತ್ತಾ ನಿಂತಳು. ಕೃಷ್ಣ ಪ್ರಸಾದ್ ಅವರು, ಸರಿ, ನಾನು ಈಗಲೇ ಕಾರು ತೆಗೆದುಕೊಂಡು ಬರುತ್ತೇನೆ, ಎಲ್ಲ ಸಿದ್ಧವಾಗಿರಿ, ಇಲ್ಲೇ ಒಳ್ಳೆ ಡಾಕ್ಟರ್ ಬಳಿ ಟ್ರೀಟ್ಮೆಂಟ್ ಕೊಡಿಸೋಣ, ಬರ್ತಾ ಇದ್ದೀನಿ, ಅಮ್ಮನಿಗೆ ಹೆದರಬೇಡ ಅಂತ ಹೇಳಿ ಎಂದವರು ಹತ್ತಿರ ಬಂದು ನಿಂತಿದ್ದ ಹೆಂಡತಿಯ ಧಾವಂತದ ಮುಖ ನೋಡಿ, ಅಮ್ಮ ಬಚ್ಚಲಲ್ಲಿ ಬಿದ್ದು ಕಾಲಿನ ಮೂಳೆ ಏಟಾಗಿದೆಯಂತೆ, ಹುಳುಕು ತೆಗೆಯುವ ಗಂಗಣ್ಣ ಇಲ್ಲಿ ಆಗೋಲ್ಲ, ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂದರಂತೆ. ನಾನು ಈಗಲೇ ಹೋಗಿ ಅಮ್ಮ ಅಪ್ಪನನ್ನು ಕರೆದುಕೊಂಡು ಬರ್ತೇನೆ ಎಂದು ಹೇಳಿ ಅಲ್ಲೇ ಗಾಬರಿಯಿಂದ ನೋಡುತ್ತಾ ನಿಂತಿದ್ದ ಚಂದನಳಿಗೆ, ಏನೂ ಆಗಿಲ್ಲ, ಯಾಕೆ ಗಾಬರಿ, ನೋಡು ನಿನ್ನ ಜೊತೆ ಅಜ್ಜಿ ಇಲ್ಲೇ ಇರ್ತಾರೆ ಸದ್ಯಕ್ಕೆ ಎಂದು ಹೇಳಿ ಹೊರ ನಡೆದಿದ್ದರು. ಮಳವಳ್ಳಿಗೆ ಸಮೀಪದ ಹಳ್ಳಿಯಲ್ಲಿ ಅವರ ತಂದೆ ತಾಯಿ ಇದ್ದದ್ದು ಮಕ್ಕಳ ವಿದ್ಯಾಭ್ಯಾಸಕ್ಕೆಂದು. ಹಾಗೆ ಅವರಿಗೂ ಕೆಲಸಕ್ಕೆ ಹೋಗಿ ಬರಲು ಅನುಕೂಲವಾಗುವಂತೆ ಮಳವಳ್ಳಿಯಲ್ಲಿ ಸೈಟ್ ಕೊಂಡು ಮನೆ ಕಟ್ಟಿಸಿಕೊಂಡಿದ್ದರು. 2 ಗಂಟೆಗೆ ಮನೆ ಮುಂದೆ ಕಾರು ಬಂದು ನಿಂತಿತ್ತು. ಆದರೆ ಕಾರಿನಿಂದ ಕೆಳಗಿಳಿಯದೆ ಹೆಂಡತಿಯನ್ನು ಕರೆದವರು ತಾಯಿಯ ಸಹಾಯಕ್ಕೆ ಆಸ್ಪತ್ರೆಗೆ ಬರುವಂತೆ ಹೇಳಿದ್ದರು. ಕಾರಿನ ಕಿಟಕಿಯ ಬಳಿ ನಿಂತು ಬಿಕ್ಕಳಿಸುತ್ತಾ ಅಳುತ್ತಿದ್ದ ಮೊಮ್ಮಗಳ ತಲೆ ನೆವರಿಸಿ, ತನಗೇನೂ ಆಗಿಲ್ಲವೆಂದು, ಆಸ್ಪತ್ರೆಯಿಂದ ಬೇಗ ಮನೆಗೆ ಬರುವೆನೆಂದು ಸಮಾಧಾನ ಮಾಡಿದ್ದರು ಅವಳ ಅಜ್ಜಿ. ವಿಮಲಮ್ಮನವರು ಮನೆಗೆ ಬಂದಾಗ ಸಂಜೆಯಾಗಿತ್ತು. ಮಂಕಾಗಿದ್ದ ಮಗಳನ್ನು ನೋಡುತ್ತಾ, ಅಂಥ ದೊಡ್ಡ ತೊಂದರೆ ಏನೂ ಇಲ್ಲ, ವಾರಕ್ಕೆಲ್ಲ ಮನೆಗೆ ಹೋಗ್ಬೋದು ಎಂದಿದ್ದಾರೆ. ನಿನ್ನ ತಂದೆ ಅಲ್ಲಿ ಉಳಿಯುತ್ತಾರೆ, ನಂದನ್ ಕೈಲಿ ಅಡುಗೆ ಮಾಡಿ ಕಳಿಸ್ತೇನೆ, ಅವನ ಜೊತೆ ನಿನ್ನ ತಾತ ಬರ್ಬೋದು ಎಂದು ಹೇಳುತ್ತಲೇ ಅಡುಗೆ ಮನೆಯತ್ತ ನಡೆದಿದ್ದರು. ಕೆಂಪಮ್ಮನವರ ಮನೆಗೆ ಬಂದು ವಾರ ಕಳೆದಿತ್ತು. ಅವರ ಪತಿ ಹಾಳು ಕಾಳುಗಳನ್ನಂಬಿ ಮನೆ ತೋಟ ಬಿಟ್ಟು ಇರಲು ಆಗುವುದಿಲ್ಲ, ನಾನು ಹೋಗುತ್ತೇನೆ ಎಂದು ಹೇಳಿ ಹೊರಟಿದ್ದರು. ತಂದೆಯ ಬಗ್ಗೆ ತಿಳಿದಿದ್ದರಿಂದ ಕೃಷ್ಣ ಪ್ರಸಾದ್ ಅವರು ಅವರನ್ನು ತಡೆಯಲು ಹೋಗಿರಲಿಲ್ಲ. ಚಂದನ ಹೆಚ್ಚಾಗಿ ಅಜ್ಜಿಯ ಜೊತೆಯಲ್ಲೇ ಸಮಯ ಕಳೆಯುತ್ತಿದ್ದಳು. ಆಸೆ ಪಟ್ಟಂತೆ ಹಳ್ಳಿಗೆ ಹೋಗಲಾಗಲಿಲ್ಲ ಎಂಬ ಅನಿಸಿಕೆಯ ಜೊತೆಗೆ ಸಮಯ ಕಳೆಯುವುದು ಕಷ್ಟ ಎನಿಸುತ್ತಿತ್ತು. ಹೊರಗೆ ಓಡಾಡುವ ಹುಡುಗಿಯರನ್ನು ನೋಡಿದ ವಿಮಲ ಅವರು 1-2 ಬಾರಿ ರೇಗಾಡಿದ್ದರು. ಮನೆಯಲ್ಲಿ ಕೂತು ಏನು ಮಾಡ್ತೀಯಾ, ನಿನ್ನ ಗೆಳತಿಯರ ಜೊತೆಗೆ ಅಲ್ಲಿ ಇಲ್ಲಿ ಓಡಾಡಬಾರ್ದೇ ಎಂದು. ಇತ್ತೀಚೆಗೆ ಅವರಿಗೆ ಹೆಂಡತಿಯ ಮಾತಿನಲ್ಲಿ ಸತ್ಯವಿದೆ ಎನಿಸುತ್ತಿತ್ತು. ಬಂದು ನಿಂತ ಕಾರಿನ ಸದ್ದಾಗುತ್ತಲೇ ವಿಮಲ ಅವರು ಹೊರ ಬಂದಿದ್ದರು. ತನ್ನ ಅಕ್ಕ ಹಾಗೂ ಭಾವನನ್ನು ನೋಡುತ್ತಲೇ ಅವರು ಮುಖವರಳಿಸಿದ್ದರು. ತಾವು ಎದ್ದು ವರಂಡಕ್ಕೆ ಬಂದಿದ್ದ ಕೃಷ್ಣ ಪ್ರಸಾದ್ ಅವರು ಅತ್ತಿಗೆ ಪದ್ಮರನ್ನು, ಅವಳ ಗಂಡ ರಾಜು ಅವರನ್ನು ನೋಡುತ್ತಲೇ ಮೊದಲು ಅಚ್ಚರಿಯಿಂದ ಮುಖವರಳಿಸಿದರು. ಚೆನ್ನಾಗಿದ್ದೀರಾ, ತುಂಬ ಅಪರೂಪವಾಯಿತು ನೀವು ಈ ಕಡೆ ಬಂದು ಎಂದಿದ್ದರು. ರಾಜು ಅವರು, ಏನು ಮಾಡೋದು, ನಮ್ಮ ಕೆಲಸ ಹಾಗೆ, ಬಿಟ್ಟು ಎಲ್ಲಿ ಹೋಗುವ ಹಾಗಿಲ್ಲ, ತುಂಬ ಆತ್ಮೀಯ ಗೆಳೆಯನ ಮಗಳ ಮದುವೆ, ಹಾಗಾಗಿ ಬರಲೇಬೇಕಾಯಿತು ಎಂದಿದ್ದರು. ಪದ್ಮ ಅವರು, ನಿಮ್ಮ ತಾಯಿ ಹೇಗಿದ್ದಾರೆ, ಈಗ ಮಾತನಾಡಿಸಿ ಬರುತ್ತೇನೆ ಎನ್ನುತ್ತಾ ತಂಗಿಯ ಕಡೆ ನೋಡಿದಾಗ ಅವರಿದ್ದ ರೂಮಿನ ಕಡೆ ನಡೆದಿದ್ದರು. ಯೋಗಕ್ಷೇಮ ವಿಚಾರಿಸಿ ಹೊರಬಂದವರು. ಕಾಫಿಯ ನಂತರ ಮದುವೆಗೆ ರೆಡಿಯಾದವರು. ಎಲ್ಲಿ ಎಷ್ಟೊತ್ತಾಯಿತು ಚಂದನ, ನಂದನ್ ಇನ್ನೂ ಬಂದಿಲ್ಲ ಎನ್ನುತ್ತಿದ್ದಂತೆ ಕಾರಿನಿಂದ ಸದ್ದು ಕೇಳಿ ಎಲ್ಲರೂ ಬಾಗಿಲಿನತ್ತ ನೋಡಿದ್ದರು. ಪದ್ಮ ಅವರು ಬಂದ ಚಂದನಳತ್ತ ನೋಡುತ್ತಲೇ ಕಣ್ಣರಳಿಸಿದರು.
ತಂಗಿಯಿಂದ ಆಗಾಗ ಅವಳ ವಿಷಯ ಕೇಳುತ್ತಾ ತಿಳಿದಿದ್ದರಿಂದ ನಿಜವೆನಿಸಿತು. ಮುಗ್ಧತೆಯ ನೆರಳಿನಿಂದ ಹೊರಬರದ ಹೆಣ್ಣು ಎಂದುಕೊಂಡರು. ಹಾಗೆ ಗಮನಿಸಿದವರು ಎಂಥ ಸಾತ್ವಿಕ ಚೆಲುವು ಎನಿಸಿತು. ರಾಜು ಅವರಿಗೂ ಕೂಡ ಹಾಗೆಯೇ ಎನಿಸಿತು. ಅವಳನ್ನು ಕಂಡರೆ ಏನೋ ಒಂದು ರೀತಿ ಅಪ್ಯಾಯತೆ. ನಗುಮುಖದಿಂದ ಬಳಿ ಸವರಿದವಳ ತಲೆ ನೆವರಿಸಿ, ಹೇಗಿದ್ದೀಯ ಚಂದನ ಎಂದಿದ್ದರು. ಚೆನ್ನಾಗಿದ್ದೀನಿ ಮಿತ್ರ ಅಕ್ಕ, ಆದ್ರಿ ಅಕ್ಕ ಹೇಗಿದ್ದಾರೆ ಎಂದಿದ್ದಳು. ಅವರಿಬ್ಬರು ಎಜುಕೇಷನ್ ಮುಗಿದಿದೆ. ಮಿತ್ರ ಸಮಾಜ ಸೇವೆಯಿಂದ ಆಶ್ರಮಗಳಿಗೆ ಹೋಗಿ ಮಕ್ಕಳಿಗೆ ಪಾಠ ಹೇಳಿಕೊಡ್ತಾಳೆ. ಇನ್ನು ಬಿಂದಿಯ ಫ್ಯಾಷನ್ ಡಿಸೈನಿಂಗ್ ಗೀಳು ಹತ್ತಿಸಿಕೊಂಡು ಅದರಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾಳೆ. ಇಬ್ಬರು ಅವರವರ ಜೀವನದಲ್ಲಿ ಬ್ಯುಸಿಯಾಗಿದ್ದಾರೆ ಎನ್ನುತ್ತಲೇ ನಂದನ್ ಚಂದನ ಒಬ್ಬಳು ಸಿಕ್ಕರೆ ಸಾಕು, ನಮ್ಮನ್ನು ಕೇಳುವವರೇ ಇಲ್ಲ ಎಂದಾಗ ಅವನ ಕಡೆ ಗಮನ ಕೊಟ್ಟಿದ್ದರು. ಸಮಯ ಸರಿಯುತ್ತಲೇ ಎದ್ದು ನಿಂತವರು ನಿಮ್ಮನ್ನೆಲ್ಲರನ್ನು ನೋಡಿ ಮಾತನಾಡಿಸಬೇಕೆನಿಸಿತು. ಹಾಗಾಗಿ ಬೇಗ ಬಂದದ್ದು. ರಿಸೆಪ್ಷನ್ ಮುಗಿಸಿಕೊಂಡು ಹಾಗೆಯೇ ಹೊರಡುತ್ತೇವೆ. ನೈಟ್ ಜರ್ನಿ ಟ್ರಾಫಿಕ್ ಇರುವುದಿಲ್ಲ ಎಂದಾಗ ಕೃಷ್ಣ ಪ್ರಸಾದ್ ಅವರು ಅದೇಗೆ ಆಗುತ್ತೆ, ಅಪರೂಪಕ್ಕೆ ಬಂದಿದ್ದೀರಾ, ಇಂದು ಎದ್ದು ರೆಸ್ಟ್ ಮಾಡಿ ಬೆಳಿಗ್ಗೆ ಹೊರಡ್ಬೋದು ಎಂದಿದ್ದರು. ವಿಮಲ ಕೂಡ ಅದನ್ನೇ ಹೇಳಿದಾಗ ಪದ್ಮ ದೃಷ್ಟಿ ಚಂದನನ ಕಡೆ ಹರಿದಿತ್ತು. ಸರಿ ಎಂದು ಇಲ್ಲೇ ಇರ್ತೀವಿ, ಆದರೆ ಬೆಳಿಗ್ಗೆ ನಮ್ಮ ಜೊತೆ ಚಂದನನನ್ನು ಕಳಿಸೋದಾದರೆ ಹೇಗೋ ಈಗ ಕಾಲೇಜ್ಗೆ ರಜೆ ಇದೆ, ಇನ್ನು ಕಾಲೇಜ್ ಶುರುವಾಗಲು ಇನ್ನೂ ಸಮಯವಿದೆ. ರಜೆ ಮುಗಿಯುತ್ತಲೇ ನಂದನ್ ಬಂದು ಕರೆದುಕೊಂಡು ಬರಲಿ ಎಂದಾಗ ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಂಡಿದ್ದರು. ತಂದೆ ಮಗ ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡವರು. ಸರಿ, ಅದರ ಬಗ್ಗೆ ಯೋಚಿಸೋಣ, ಮದುವೆ ಮುಗಿಸಿಕೊಂಡು ಬನ್ನಿ ಎಂದಿದ್ದರು. ಅವರ ಅತ್ತ ಮದುವೆಗೆ ಹೊರಡುತ್ತಲೇ ಚಂದನ ಅಜ್ಜಿಯ ರೂಮ್ ಸೇರಿದ್ದಳು. ನಂದನ್ ಜೊತೆ ಮಾತನಾಡುತ್ತಾ ಕುಳಿತ ದಂಪತಿಗಳು ಇದು ಒಳ್ಳೆಯ ಅವಕಾಶ. ಪದ್ಮಳ ಇಬ್ಬರು ಹೆಣ್ಣು ಮಕ್ಕಳ ಜೊತೆಗೆ ಚಂದನ ಸೇರಿದರೆ ಅವಳು ಬದಲಾಗುತ್ತಾಳೆ, ಇಲ್ಲ ಬದಲಾಗುವ ಹಾದಿಯಲ್ಲಿ ಯೋಚಿಸ್ತಾಳೆ. ಹಾಗೆ ಹಳ್ಳಿ ಮನೆ, ಇಲ್ಲಿ ನಮ್ಮ ಮನೆ ಬಿಟ್ಟರೆ ಬೇರೆ ಎಲ್ಲಿಗೂ ಹೋಗಿ ಇದ್ದು ಅಭ್ಯಾಸವಿಲ್ಲ. 20 ದಿನ ತಾನೇ ಇದ್ದು ಬರಲಿ, ಪದ್ಮಾಗೂ ಅವಳನ್ನು ಕಂಡರೆ ಪ್ರೀತಿ ಇದೆ ಎಂದು ಮಾತನಾಡಿಕೊಳ್ಳುತ್ತಲೇ ಪೂರ್ಣ ಮನಸ್ಸಿಲ್ಲದಿದ್ದರೂ ಚಂದನನನ್ನು ಕಳಿಸಿಕೊಡುವ ನಿರ್ಧಾರ ಮಾಡಿದ್ದರು. ಈ ವಯಸ್ಸಿನಲ್ಲಿ ತಾಯಿಯ ಮಾತಿಗೆ ಎದುರಾಡದ ಕೃಷ್ಣ ಪ್ರಸಾದ್ ಅವರು ಅವರ ಒಪ್ಪಿಗೆ ಪಡೆಯಲು ಅತ್ತ ನಡೆದಿದ್ದರು. ಕೆಂಪಮ್ಮನವರು ಮೊಮ್ಮಗಳನ್ನು ಅಷ್ಟು ದೂರ ಕಳಿಸಲು ಮೊದಲು ಒಪ್ಪದಿದ್ದರು. ಕೃಷ್ಣ ಅವರು ಪರಿಸ್ಥಿತಿಯ ಬಗ್ಗೆ ವಿವರಿಸಿ ಹೇಳಿದಾಗ ಅರೆ ಮನಸ್ಸಿನಿಂದಲೇ ಒಪ್ಪಿಗೆ ಸೂಚಿಸಿದ್ದರು. ಇನ್ನು ಚಂದನಗೆ ವಿಷಯ ತಿಳಿಸಿದಾಗ ನಿಮ್ಮಿಷ್ಟ ಎಂದಿದ್ದಳು. 10 ವರ್ಷದ ಹಿಂದೆ ಹೋಗಿದ್ದ ದೊಡ್ಡಮ್ಮನ ಮನೆಯ ವಾತಾವರಣ ಮುಸುಕಾಗಿ ಮೂಡಿತ್ತು. ಕೃಷ್ಣ ಅವರು ಪರಿಸ್ಥಿತಿಯ ಬಗ್ಗೆ ವಿವರಿಸಿ ಹೇಳಿದಾಗ ಅರೆ ಮನಸ್ಸಿನಿಂದಲೇ ಒಪ್ಪಿಗೆ ಸೂಚಿಸಿದ್ದರು. ಇನ್ನು ಚಂದನಗೆ ವಿಷಯ ತಿಳಿಸಿದಾಗ ನಿಮ್ಮಿಷ್ಟ ಎಂದಿದ್ದಳು. 10 ವರ್ಷದ ಹಿಂದೆ ಹೋಗಿದ್ದ ದೊಡ್ಡಮ್ಮನ ಮನೆಯ ವಾತಾವರಣ ಮುಸುಕಾಗಿ ಮೂಡಿತ್ತು. ನಂದನ್ ಚಂದನಳ ಜೊತೆ ಮಾತನಾಡಿದವನು, ಸೂಕ್ಷ್ಮವಾಗಿ ಅವಳಿಗೆ ಒಂದಿಷ್ಟು ವಿವರಿಸಿದವನು. ನೀನನ್ನು ಬದಲಾಗಬೇಕು, ನಿನ್ನ ಸಣ್ಣ ಪುಟ್ಟ ಕೆಲಸಗಳನ್ನು ಹೊರಗಡೆ ಹೋಗಿ ನೀನೇ ನೋಡಿಕೊಳ್ಳುವಂತೆ ಇರಬೇಕು. ಹೇಗೋ ದೊಡ್ಡಮ್ಮನ ಮನೆಗೆ ಹೋಗ್ತಿದ್ಯಾ, ಬದಲಾಗಲು ನಿನ್ನ ಅಕ್ಕಂದಿರ ಸಹಾಯ ತೆಗೆದುಕೋ. ಪೂರ್ತಿ ಬದಲಾಗಲು ಹೇಳುತ್ತಿಲ್ಲ, ನಿನ್ನ ಅನಿಸಿಕೆ ಅಭಿಪ್ರಾಯವನ್ನು ಎದುರುಗಡೆ ಅವರೊಂದಿಗೆ ಮುಕ್ತವಾಗಿ ಹೇಳಿಕೊ. ಅನಿಸಿದ್ದನ್ನು ನೇರವಾಗಿ ಮಾತನಾಡು. ಹೊರಗೆ ಹತ್ತಿರದ ಸ್ಥಳಗಳಿಗೆ ಒಬ್ಬಳೇ ಹೋಗಿ ಬರುವ ಅಭ್ಯಾಸ. ಈ ರೀತಿ ಸಣ್ಣ ಪುಟ್ಟ ಬದಲಾವಣೆಗಳಿಗೆ ಒಗ್ಗಿಕೊಂಡರೂ ಸಾಕು ಎಂದಾಗ ತನ್ನ ಗೆಳತಿಯರನ್ನು ನೋಡಿ ಕೆಲವೊಮ್ಮೆ ಅವಳಿಗೂ ಅದೇ ಭಾವನೆ ಬಂದಿದ್ದರಿಂದ ಹೌದು ಅಣ್ಣ ಹೇಳುತ್ತಿರುವುದು ಸರಿಯಾಗಿದೆ, ನಾನು ಬದಲಾಗಬೇಕು ಎಂದುಕೊಂಡವಳು ಸರಿ ಎನ್ನುವಂತೆ ತಲೆಯಾಡಿಸಿದಳು. ನಂದನ್ ಅವಳ ತಲೆ ನೆವರಿಸಿದವನು ಇದನ್ನೇ ಬೇಡ ಎನ್ನುವುದು. ಬಾಯಿ ಬಿಟ್ಟು ಆಯ್ತು ಕಣೋ ಅಂತ ಹೇಳುವುದಕ್ಕೆ ಏನು, ಎಲ್ಲವನ್ನು ಕಣ್ಣ ಸನ್ನೆಯಲ್ಲಿ ಮಾತನಾಡಿ ಮುಗಿಸ್ತೀಯಾ ಎಂದಾಗ ಎಂದಿನಂತೆ ಚಂದದ ನಗು ಬೀರಿದಳು. ಬದಲಾವಣೆ ಕಷ್ಟವೇ ಎಂದುಕೊಂಡ. ಅಡಿಗೆ ಮನೆಯಲ್ಲಿ ರಾತ್ರಿ ಕೆಲಸದ ಜೊತೆಗೆ ಮಾತಿಗೆ ಕುಳಿತಿದ್ದ ಅಕ್ಕ ತಂಗಿಯರು ತಮ್ಮ ಹೆಣ್ಮಕ್ಕಳ ಮದುವೆಯ ವಿಷಯವಾಗಿ ಮಾತು ಶುರು ಮಾಡಿದರು. ಪದ್ಮ ಅವರು ಎಲ್ಲ ಹೇಳಿ ಮುಗಿಸಿ, ಚಂದನ ಜಾತಕ ಎಲ್ಲಾದರೂ ತೋರಿಸಿದ್ದೀರಾ, ಗುರುಬಲ ಯಾವಾಗ ಎಂದೆಲ್ಲ ವಿಚಾರಿಸಿದಾಗ ವಿಮಲಾ ಅವರು ಹೋದ ವಾರ ತಾನೇ ಶಾಸ್ತ್ರಿಗಳಿಗೆ ತೋರಿಸಿದ್ದು ತುಂಬ ಚೆನ್ನಾಗಿದೆಯಂತೆ, ಒಳ್ಳೆ ಮನೆಗೆ ಸೇರ್ತಾಳಂತೆ. ಆದರೆ ಜಾತಕದಲ್ಲಿ ಸಣ್ಣ ದೋಷ ಇರುವುದರಿಂದ ಮತ್ತೆ ಒಂದು ಗಂಡಾಂತರ ಇದೆ, ಅದು ಕಳೆಯಬೇಕಾದರೆ ಪ್ರತಿನಿತ್ಯ ಹುಡುಗಿ ಕೈಯಲ್ಲಿ ತುಳಸಿ ಪೂಜೆ ಮಾಡಿಸಿ ಬರುವ ಗಂಡಾಂತರ ಮಂಜಿನಂತೆ ಕರಗಿ ಹೋಗುತ್ತದೆ ಎಂದು ಹೇಳಿದ್ದಾರೆ.
ಅದಕ್ಕೆ ಮೊನ್ನೆ ಶುಕ್ರವಾರದಿಂದ ಅವಳ ಕೈಯಲ್ಲಿ ತುಳಸಿ ಪೂಜೆ ಮಾಡಿಸ್ತಿದ್ದೇನೆ ಎಂದಾಗ ಪದ್ಮ, ಸರಿ ಬಿಡು, ನೀನೇನೋ ತಲೆ ಕೆಡಿಸ್ಕೊಳ್ಬೇಡ, ನಮ್ಮ ಮನೆಯಲ್ಲೂ ತುಳಸಿ ಪೂಜೆ ಪ್ರತಿದಿನ ಮಾಡಲಿ ಎಂದಿದ್ದರು. ಮನೆಯವರೆಲ್ಲ ಚಂದ್ರಳನ್ನು ಕಳಿಸುವ ಮನಸ್ಸಿಲ್ಲದೆ ಕಳಿಸಿಕೊಟ್ಟಿದ್ದರು. ಕಾರು ಚಿಕ್ಕಮಗಳೂರು ರಸ್ತೆಯಲ್ಲಿ ಸಾಗಿತ್ತು. ಪ್ರಕೃತಿಯ ರಮ್ಯ ಮನೋಹರ ನೋಟ ಅವಳ ಮುಖದಲ್ಲಿ ನಗು ಮೂಡಿತ್ತು. ಎಷ್ಟು ಹಚ್ಚ ಹಸಿರು, ದೂರ ದೂರಕ್ಕೆ ಹಸಿರಿನ ನಡುವೆ ಇರುವ ಮನೆಗಳು, ಇಲ್ಲಿರುವವರೆಲ್ಲ ಅದೆಷ್ಟು ಸುಖಿಗಳು ಎಂದುಕೊಂಡಳು. ಕಾರು ಕಾಂಪೌಂಡ್ ಒಳಗೆ ಬಂದಿತ್ತು. ಇಳಿದವಳು ನೋಡಿ ಕಣ್ಣು ಅರಳಿಸಿದಳು. ಆಗಾಗ ತಂದೆ ತಾಯಿ ಅವರ ಶ್ರೀಮಂತಿಕೆಯ ಬಗ್ಗೆ ಮಾತನಾಡಿದ್ದು ಕೇಳಿದ್ದಳು. ಅವರ ಮಾತಿನ ಪ್ರಕಾರ ದೊಡ್ಡಮ್ಮ ದೊಡ್ಡಪ್ಪ ತುಂಬ ಶ್ರೀಮಂತರು ಎಂದು. ಈಗ ಕಣ್ಣಾರೆ ನೋಡಿ, ಹೌದು, ಅಮ್ಮ ಹೇಳಿದಂತೆ ಇವರ ಮನೆ ತುಂಬ ದೊಡ್ಡದು ಎಂದುಕೊಳ್ಳುತ್ತಲೇ ಅವಳ ನೋಟ ಬಾಲ್ಕನಿಯ ಕಡೆ ಸಾಗಿತ್ತು. ಆ ಕಾಲದ ಹಿತ್ತಾಳೆಯ ಕಲಾತ್ಮಕ ತೂಗುಯ್ಯಾಲೆ, ಅದರ ಸ್ವಲ್ಪ ಮುಂದಕ್ಕೆ ಇದ್ದ ಪುಟ್ಟ ಹೂದೋಟ ಎಲ್ಲ ಸುಂದರವೆನಿಸಿತು. ಒಳಗೆ ಬರುತ್ತಲೇ ಪದ್ಮರಾಜು ಇಬ್ಬರು, ಈ ಮನೆಯನ್ನು ನಿಮ್ಮ ಮನೆ ಎಂದುಕೋ, ಯಾವುದಕ್ಕೂ ಸಂಕೋಚ ಪಡಬೇಡ, ಆರಾಮವಾಗಿ ಇರು ಎನ್ನುತ್ತಾ ಅವಳ ಕಾಲೇಜಿನ ವಿದ್ಯಾಭ್ಯಾಸದ ಬಗ್ಗೆ ಒಂದಷ್ಟು ಮಾತನಾಡುತ್ತಾ ಅವಳ ಸಂಕೋಚವನ್ನು ಕಡಿಮೆ ಮಾಡಿದ್ದರು. ಸಂಜೆಯಾಗುತ್ತಿದ್ದಂತೆ ದೊಡ್ಡಮ್ಮ ಮಿತ್ರ ಅಕ್ಕ, ಆದಿ ಅಕ್ಕ ಇಲ್ಲಿ ಇನ್ನೂ ಯಾರೂ ಬಂದಿಲ್ಲ ಎಂದಾಗ ನಿಟ್ಟುಸಿರು ಬಿಟ್ಟರು. ಅವರಿಗೆ ಬರುವ ಹೋಗುವ ಸಮಯದ ಪರಿವೇ ಇಲ್ಲ. ಒಬ್ಬಳು ಸಮಾಜ ಸೇವೆ ಎಂದು ಓಡಾಡಿದರೆ ಇನ್ನೊಬ್ಬಳು ಫ್ಯಾಷನ್ ಲೋಕದಲ್ಲಿ ಮುಳುಗಿರುತ್ತಾಳೆ ಎಂದಿದ್ದರು. 8 ಗಂಟೆಗೆ ಬಂದು ಮಿತ್ರಾಗೆ ಚಂದ್ರಳನನ್ನು ಪರಿಚಯಿಸಿದಾಗ ಒಮ್ಮೆ ದೀರ್ಘವಾಗಿ ಅವಳತ್ತ ನೋಡಿದವಳು, ಅಮ್ಮ ಯಾವಾಗಲೂ ನಿನ್ನ ಬಗ್ಗೆ ಹೇಳುತ್ತಿದ್ದರು, ಈಗ ನಿನ್ನ ನೋಡಿದರೆ ಅದೆಲ್ಲ ನಿಜ ಎನಿಸ್ತದೆ, ಮುದ್ದಾದ ಗೊಂಬೆಯಂತೆ ಇದ್ದೀಯಾ ಎನ್ನುತ್ತಾ ಕೆನ್ನೆಗೆ ಮುತ್ತಿಟ್ಟಾಗ ಸಂಕೋಚದಿಂದ ಮುದುಡಿದ್ದಳು. ಅಯ್ಯೋ, ನಾನು ತಾನೇ ಮುತ್ತು ಕೊಟ್ಟಿದ್ದು, ನಿನ್ನ ಮುಖ ಎಲ್ಲ ಯಾಕೆ ಇಷ್ಟು ಕೆಂಪಾಯಿತು ಎನ್ನುತ್ತಾ ಅವಳ ವಿದ್ಯಾಭ್ಯಾಸದ ಬಗ್ಗೆ ಹವ್ಯಾಸದ ಬಗ್ಗೆ ಒಂದಿಷ್ಟು ಮಾತನಾಡಿ ಅವಳ ಸಂಕೋಚ ಕಡಿಮೆಯಾಗಿ ತನ್ನ ಜೊತೆ ಹೊಂದಿಕೊಳ್ಳುವಂತೆ ಮಾಡಿದ್ದಳು. ಊಟದ ನಂತರ ಪದ್ಮ ಅವರು, ಚಂದನ ಒಬ್ಬಳೇ ಮಲಗ್ತೀಯಾ ಎಂದಾಗ ಮಿತ್ರಳ ಕಡೆ ನೋಡಿದಳು. ಅರ್ಥ ಮಾಡಿಕೊಂಡವಳು, ಸರಿ, ನನ್ನ ಜೊತೆಯೇ ಇರು ಎಂದಾಗ ಸರಿ ಎನ್ನುವಂತೆ ತಲೆಯಾಡಿಸಿದಳು. ಊಟದ ನಂತರ ಮಹಡಿಯ ಮೇಲೆ ಓಡಾಡುವ ಅಭ್ಯಾಸ ಇಟ್ಟುಕೊಂಡಿದ್ದ ಮಿತ್ರ, ಬರ್ತೀಯಾ ಎಂದು ಕೇಳುತ್ತಲೇ ಎದ್ದು ಅವಳ ಹಿಂದೆ ನಡೆದಿದ್ದಳು. ಹಾಗೆ ಓಡಾಡುತ್ತಾ ಮನೆಯ ಮುಂಭಾಗಕ್ಕೆ ಬಂದಾಗ ಚಂದನ ಹಾಗೆ ಬೆರಗಾಗಿ ನೋಡುತ್ತಾ ನಿಂತು ಬಿಟ್ಟಳು. ಇವರ ಮನೆಯ ಪಕ್ಕದ ಮನೆಯ ಮುಂದಿನ ತೋಟ ಕಣ್ಮನ ಸೆಳೆಯುವಂತಿತ್ತು. ತುಂಬ ಎತ್ತರಕ್ಕೆ ಮನೆ ಕಟ್ಟಿದ್ದು, ಕೈತೋಟ ಮಾತ್ರ ಮೆಟ್ಟಿಲುಗಳ ಕೆಳಗಡೆ ಹಾಸು ಹೊಕ್ಕಂತೆ ಸುಂದರವಾಗಿ ಮೂಡಿತ್ತು. ಹೂದೋಟ ಮುಂದಿನ ಗೇಟಿನಿಂದ ಮನೆಯವರೆಗೆ ಅರ್ಧ ಕಿಲೋಮೀಟರ್ನಷ್ಟು ದೂರವಿತ್ತು. ಮಧ್ಯದಲ್ಲಿ ಕಾರು ಓಡಾಡುವಷ್ಟು ಗೇಟಿನಿಂದ ಮನೆಯವರೆಗೂ ರಸ್ತೆ ಮಾಡಿದ್ದರು. ರಸ್ತೆಯ 2 ಬದಿಗೂ ವಿದ್ಯುತ್ ಲೈಟ್ ಬೆಳಕಿನ ವ್ಯವಸ್ಥೆ ಇತ್ತು. ಅರಳಿ ನಿಂತ ಹೂಗಳು ಕಣ್ಮನ ಸೆಳೆಯುವಂತೆ ಇದ್ದವು. ಆದರೆ ಅವುಗಳನ್ನು ರಸ್ತೆಯಲ್ಲಿ ಓಡಾಡುವವರಾಗಲಿ ಅಕ್ಕಪಕ್ಕದ ಮನೆಯವರಾಗಲಿ ನೋಡುವಂತೆ ಇರಲಿಲ್ಲ. ಕಾರಣ 10 ಅಡಿಗಳಷ್ಟು ಎತ್ತರದ ಕಾಂಪೌಂಡ್ ಕಟ್ಟಿಸಿದ್ದರು. ಒಳಗೆ ಏನೇ ನಡೆದರೂ ಹೊರಗಿನವರಿಗೆ ಕಾಣುವಂತಿರಲಿಲ್ಲ. ಮನೆ ಗೇಟ್ ಮಾತ್ರ 15 ಮೆಟ್ಟಿಲುಗಳನ್ನು ಹತ್ತಿಯೇ ಹೋಗಬೇಕು, ಅಷ್ಟು ಎತ್ತರಕ್ಕೆ ಕಟ್ಟಿಸಿದ್ದರು. ದೊಡ್ಡ ಮಲ್ಲಿಗೆ ಗಿಡದ ಕಡೆ ನೋಡಿದ್ದಳು. ಆಕಾಶದಲ್ಲಿ ನಾನಾ ನಕ್ಷತ್ರಗಳಂತೆ ಕಾಣುತ್ತಿದ್ದವು. ಹೂಗಳನ್ನು ಯಾರು ಬಿಡಿಸಿರದ ಕಾರಣ ಗಿಡವನ್ನು ತುಂಬಿಕೊಂಡು ನೆಲದಲ್ಲೂ ಉದುರಿದ್ದವು. ಅಕ್ಕ, ಆ ಮನೆ ಹೆಂಗಸರು ಊರಿಗೆ ಹೋಗಿರಬೇಕು, ಹೂ ಯಾರೂ ಬಿಡಿಸಿಲ್ಲ, ನೀವು ಬೆಳಿಗ್ಗೆ ಹೋಗಿ ಬಿಡಿಸಿದ್ದರೆ ಆಗುತ್ತಿತ್ತು ಎಂದಾಗ ಮಿತ್ರ ಅವಳ ಕಡೆ ಅಚ್ಚರಿಯಿಂದ ನೋಡಿದವಳು, ಇಲ್ಲಿ ಒಬ್ಬರ ಮನೆಗೆ ಒಬ್ಬರಾಗೆಲ್ಲ ಹೋಗೋದಿಲ್ಲ, ಅದೂ ಅಲ್ಲದೆ ಈ ಮನೆಗಂತೂ ಯಾರೂ ಹೋಗುವುದೇ ಇಲ್ಲ. ಆ ಮನೆಯಲ್ಲಿರೋದು ತಾತ ಮೊಮ್ಮಗ ಇಬ್ಬರೇ, ಅವರು ಯಾರ ಬಳಿಯೂ ಮಾತನಾಡೋದಿಲ್ಲ. ಸಾಲದಕ್ಕೆ ಅವರ ಮೊಮ್ಮಗನಿಗೆ ಹುಡುಗಿಯರನ್ನು ಕಂಡರೆ ಆಗೋದಿಲ್ಲ, ಹುಡುಗಿಯರು ಇರಲಿ ಹೆಂಗಸರನ್ನು ಕಂಡರೂ ಆಗುವುದಿಲ್ಲ. ಅವರುಗಳೆಡೆಗೆ ಅವನ ತಿರಸ್ಕಾರದ ನೋಟ ಇದೆಯಲ್ಲ, ಅದನ್ನು ಜೀರ್ಣಿಸಿಕೊಳ್ಳುವುದು ಕಷ್ಟ. ಬೆಂಕಿಯಂಥ ಮನುಷ್ಯ, ಮುಖದಲ್ಲಿ ಯಾವಾಗಲೂ ಸಿಡುಕು ಸಿಟ್ಟು ಇದ್ದೇ ಇರುತ್ತದೆ. ನಾನು 1-2 ಬಾರಿ ನೋಡಿದ್ದು ಅಷ್ಟೇ, ಆದರೆ ಅವನ ಬಗ್ಗೆ ಬೇರೆಯವರು ಹೇಳಿದ್ದನ್ನು ಕೇಳಿದ್ದು ಹೆಚ್ಚು. ಆ ಮನೆ ಕಡೆ ಅವನ ಎದುರು ಹೋಗಬೇಡ ಅಷ್ಟೇ. ನಮಗೆ ಅವನ ತೋಟವನ್ನು ಜೀರ್ಣಿಸಿಕೊಳ್ಳಲು ಆಗೋದಿಲ್ಲ. ಇನ್ನು ನೀನು
ಮಿತ್ರ ಮಾತುಗಳು ನಡೆದೇ ಇತ್ತು. ಆದರೆ ಚಂದ್ರನ ಮನದಲ್ಲಿ ಒಮ್ಮೆಯಾದರೂ ಅಲ್ಲೆಲ್ಲ ಓಡಾಡಬೇಕು, ಆ ಹೂಗಳ ಸವರಿ ನೋಡಬೇಕು, ಮಲ್ಲಿಗೆ ಮೊಗ್ಗುಗಳನ್ನು ಬಿಡಿಸಿ ಮಾಲೆ ಕಟ್ಟಿಬೇಕೆನ್ನುವ ಆಸೆ ಮೂಡಿತು. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಸಂಚಿಕೆಯಲ್ಲಿ ಇನ್ನೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರಗಳು.